ಹಾಯ್ ಫ್ರೆಂಡ್ಸ್, ಇವತ್ತು ತಂಬಿಟ್ಟು ಆರತಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಅಕ್ಕಿಯನ್ನು ನೀರು ಹಾಕಿ ತೊಳೆದು ಅದನ್ನು ಒಂದು 5 ಅವರ್ ಇಡಬೇಕು ನೆನೆಯಲು. ಆದ ನಂತರ ಬಿಸಿಲಲ್ಲಿ ಒಣಗಿಸಿಕೊಳ್ಳಬೇಕು ಒಂದು 10 ನಿಮಿಷ. ಆದ ನಂತರ ಅದನ್ನು ಅಕ್ಕಿ ಹಿಟ್ಟನ್ನು ಹೊಡ್ಕೊಂಡು ಮಿಷಿನ್ಗೆ ಈ ರೀತಿಯಾಗಿ ನಾವು ಜಲ್ಡಿ ಹಿಡ್ಕೊಳ್ಬೇಕು. ಸ್ವಲ್ಪ ಹಸಿ ಇದ್ದಾಗಲೇ ತಕ್ಷಣ ಮಾಡಬೇಕು ಮಿಷಿನ್ಗೆ ಹೊಡೆದ ನಂತರ. ನಾನೀಗ 2.5 kg ಅಕ್ಕಿಗೆ 2 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಗ್ಲಾಸ್ ನೀರನ್ನು ಹಾಕಿ ಪಾಕಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಪಾಕ ತೆಗೆಯಲು ಕುದೀತಾ ಇದೆ ಬೆಲ್ಲ. ನೋಡಿ, ಈ ರೀತಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಫುಲ್ಲು ಕರಗೋ ಥರ ನೋಡಿಕೊಳ್ಬೇಕು. ಈಗ ನೊರೆ ಬಂದಾಗ ಪಾಕ ಹದಕ್ಕೆ ಬರ್ತಾ ಇದೆ ಅಂತ ಈಗ ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ನೋಡಬೇಕು. ಅದು ಜಲ್ಲಿ ಥರ ಆದ ನಂತರ ಸ್ವಲ್ಪ ಎಳೆ ಪಾಕನೂ ಗಟ್ಟಿ ಪಾಕನೂ ಆಗಬಾರ್ದು, ಆ ಥರ ನೋಡಿಕೊಂಡು ಈಗ ಕಟ್ ಮಾಡಿರುವಂಥ ತೆಂಗಿನಕಾಯಿಯನ್ನು ಸಹ ನಾನು ಇದರಲ್ಲಿ ಹಾಕ್ಕೊಳ್ತೇನೆ. ನೀವು ಬೇಕಾದರೆ ತುರಿದಿರುವಂಥ ತೆಂಗಿನಕಾಯಿನೂ ಸಹ ಸೇರಿಸ್ಕೊಳ್ಬೋದು ಮತ್ತು ಕಡಲೆಪಾಪನ್ನು ಸಹ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 1/4 kg ಅಷ್ಟು ತೊಗೊತಾ ಇದ್ದೀನಿ. ಹಾಗೂ ಶುಗರ್ ಮತ್ತು ಏಲಕ್ಕಿ ಹಾಕಿ ಮಿಕ್ಸಿ ಹೊಡ್ಕೊಂಡಿದ್ದೀನಿ ನಾನು. ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 kg ಅಷ್ಟು ಕಡಲೆ ಬೀಜ ಸಹ ತೊಗೊಂಡಿದ್ದೀನಿ, ಹುರಿದಿರುವಂಥ ಕಡಲೆ ಬೀಜ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಹಸಿ ಹಿಟ್ಟನ್ನು ಪಾಕಕ್ಕೆ ಸರಿ ಹೊಂದುವಂತೆ ಹಾಕಿ ಕಲಿಸ್ಕೊಳ್ಳಬೇಕು. ಬಿಸಿ ಪಾಕ ಇದ್ದಾಗಲೇ ಇದನ್ನು ಕಲಿಸ್ಕೊಳ್ಳಬೇಕು. ಈ ರೀತಿ ಎಲ್ಲ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕರೆಕ್ಟಾಗಿ ಬರುವಂತೆ. ನೋಡಿ, ಗಟ್ಟಿ ಬಂತು. ಈಗ ಈ ರೀತಿಯಾಗಿ ಮಾಡಿಕೊಂಡು ನಮಗೆ ಬೇಕಾದಂತಹ ಶೇಪಲ್ಲಿ ಬಿಸಿ ಇದ್ದಾಗಲೇ ಮಾಡಿಕೊಳ್ಳಬೇಕು ತಂಬಿಟ್ಟನ್ನು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿಕೊಳ್ಬೇಕು. ನನಗೆ ಬೇಕಾದಂಗೆ ನಾನು ಈ ರೀತಿಯಲ್ಲಿ ಮಾಡಿಕೊಂಡು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.